ಅಂದರೆ ಒಂದು ಟ್ರೀ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರೈಮ್ ಫ್ಯಾಕ್ಟರ್ ಟ್ರೀ ಅಂತ ಹೇಳ್ಬೋದು. ಅಬ್ಸರ್ವ್ ದ ಗಿವನ್ ಫ್ಯಾಕ್ಟರ್ ಟ್ರೀ ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ ಒಂದು ಟ್ರೀ ಕೊಟ್ಟಿದ್ದಾರೆ. ಈ ಟ್ರೀನ ಯೂಸ್ ಮಾಡಿಕೊಂಡು ನಾವು ಎಕ್ಸ್ ಆ್ಯಂಡ್ ವೈನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಆ್ಯಂಡ್ ವೈನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ಒಂದು ಕಾಂಪೋಸಿಟ್ ನಂಬರ್ ಕೊಟ್ಟಿದ್ದಾರೆ. ಆ ಕಾಂಪೋಸಿಟ್ ನಂಬರ್ ಬರ್ಕೋತಾ ಇದ್ದೀನಿ 40 ಅಂತ. ಆ 40ನ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾಯಿದ್ದೀನಿ. ಆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ 40 ಇರೋದಕ್ಕೆ ಪ್ರೈಮ್ ನಂಬರ್ 2 ತೊಗೋತಾ ಇದ್ದೀನಿ. 2 2s 4 ಆಗುತ್ತೆ 0. ಮತ್ತು ಇದನ್ನು ಹೇಗೇನು 2 ತೊಗೋತೀನಿ. 2 1s 10, 2 1s 2, 0 0 ಹಾಗೆ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಮಾಡ್ತಾಯಿದ್ದೀನಿ. 2 5s 10 ಆಗುತ್ತೆ. ಮತ್ತು ನಾನು 5 1s 5 ಅಂತ ಬರ್ಕೋಬೋದು. ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ ಏನಿದೆ, ಫಸ್ಟ್ 40 ಇದೆ. ಈ 40ಗೆ ನಾವು ಏನು ಮಾಡ್ತಾಯಿದ್ದೀವಿ, ಪ್ರೈಮ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ತಾಯಿದ್ದೀವಿ. ಪ್ರೈಮ್ ಫ್ಯಾಕ್ಟರ್ ಏನಾಗುತ್ತೆ 2 ಆ್ಯಂಡ್ 20 ಬಂತು. 2 ಮತ್ತು 20, 40ಗೆ ನಮಗೆ ಪ್ರೈಮ್ ಫ್ಯಾಕ್ಟರ್ 2 ಆ್ಯಂಡ್ 20 ಬಂದಿದೆ. ನೆಕ್ಸ್ಟ್ ನೋಡೋಣ. ಮತ್ತು 20ಗೆ ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ ಮತ್ತು 10 ಕೊಟ್ಟಿದ್ದಾರೆ. 10 ಇಲ್ಲಿ 1 ಫ್ಯಾಕ್ಟರ್ ಆಯಿತು. ಮತ್ತು ಇಲ್ಲಿ ನಮಗೆ 2 ಸಿಕ್ಕಿದೆ. ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ 2 ಆಗುತ್ತೆ. 2 10s 20 ಆಗುತ್ತೆ. ಈ ಕೊಟ್ಟಿರೋವಂಥ ಫ್ಯಾಕ್ಟರ್ 20 ಏನಿದೆ, ಈ 20ಗೆ 2 ಪ್ರೈಮ್ ಫ್ಯಾಕ್ಟರ್ಸ್ ಏನು ಬರ್ತಾ ಇದೆ ಅಂದರೆ 10 ಆ್ಯಂಡ್ 2 ಬರ್ತಾ ಇದೆ. 10 ಆಲ್ರೆಡಿ ಇಲ್ಲಿ ಕೊಟ್ಟಿರೋದ್ರಿಂದ ರಿಮೈನಿಂಗ್ ನಮಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 2 ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಮಾಡ್ತಾ ಹೋದರೆ ಇಲ್ಲಿ 10 ಇದೆ. 10ಗೆ ನಾವು ಪ್ರೈಮ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 2 5s 10 ಅಂತ ಆಗ್ತಾಯಿದೆ. 2 5s 10 ಅಂತ ಆಗ್ತಾರೋದ್ರಿಂದ ಇಲ್ಲಿ ಆಲ್ರೆಡಿ 10ಗೆ 2 ಫ್ಯಾಕ್ಟರ್ಸು 2 ಆ್ಯಂಡ್ 5 ಆಗುತ್ತೆ. ಈಗ ಆಲ್ರೆಡಿ 2 ಕೊಟ್ಟಿದ್ದಾರೆ. ಸೊ ರಿಮೈನಿಂಗ್ 5 ಇದೆ. ಸೊ ಆ 5 ಏನಾಗುತ್ತೆ ವೈ ವ್ಯಾಲ್ಯೂ ಆಗುತ್ತೆ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 2 ಆ್ಯಂಡ್ ವ್ಯಾಲ್ಯೂ ಆಫ್ ವೈ ಇಸ್ 5. ವ್ಯಾಲ್ಯೂ ಆಫ್ ವೈ ಇಸ್ 5 ಅಂತ ಆಗುತ್ತೆ. ಸೊ ಇಲ್ಲಿ ಏನು ಫ್ಯಾಕ್ಟರ್ ಟ್ರೀ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ನಂಬರ್ದು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಅಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಕಾಂಪೋಸಿಟ್ ನಂಬರ್, ಅದಕ್ಕೆ ನಾವು ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿಕೊಂಡ್ರೆ ನಮಗೆ ಅದ್ರ ವ್ಯಾಲ್ಯೂಸು ಸಿಗ್ತಾ ಹೋಗುತ್ತೆ.